ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಬಾಬು. ಮಗ್ಗಿ ಪುಸ್ತಕ ಎಲ್ಲರೂ ಜೀವನದಲ್ಲಿ ಕೇಳಿರ್ತೀರಾ, ನೋಡಿರ್ತೀರಾ, ಕಲ್ತಿರ್ತೀರಾ. ಸೊ ಏನಕ್ಕೆ ಈ ವಿಚಾರ ಅಂತಂದ್ರೆ, ಸದ್ಯ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಆ ಒಂದು ಟೈಟಲಲ್ಲಿ ಸಿನಿಮಾ ರೆಡಿಯಾಗಿದೆ, ಬಿಡುಗಡೆಗೂ ಸಿದ್ಧವಾಗಿದೆ. ಸದ್ಯ ನನ್ನ ಜೊತೆ ಚಿತ್ರತಂಡದ ಎಲ್ಲ ಕಲಾವಿದರು ಇದ್ದಾರೆ, ಅವ್ರನ್ನೇ ಮಾತಾಡ್ಸ್ಕೋಣ. ಫಸ್ಟ್ ಆಗಿ ವೆಲ್ಕಮ್ ಮಾಡೋಣ. ಸರ್ ಎಲ್ರಿಗೂ ನಮಸ್ತೆ. ನಮಸ್ತೆ, ಎಲ್ಲರಿಗೂ ನಮಸ್ತೆ. ಓಕೆ, ಫುಲ್ಲು ಸ್ಮೈಲಿ, ಜೋಶಲ್ಲಿದ್ದೀರಾ. ಸೊ ನಿಮ್ಮ ಪರಿಚಯ ಎಲ್ರಿಗೂ ಗೊತ್ತಿದೆ, ಸೊ ನೀವೇ ಪರಿಚಯ ಮಾಡ್ಕೊಂಬಿಡಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಬಾಸ್ ಟಿವಿ ವೀಕ್ಷಕರಿಗೆ ನಾನು ಕೃಷ್ಣ ಮಹೇಶ್. ಯಾರು ಗೊತ್ತಿದೆ ಅನಿಸುತ್ತೆ, ಮಗ್ಗಿ ಪುಸ್ತಕದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ನೆಕ್ಸ್ಟ್ ನಮ್ಮ ಹೇಳಿ. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಯಶಸ್ ನಾಚಪ್ಪ, ಮಗ್ಗಿ ಪುಸ್ತಕ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್. ಆ್ಯಂಡ್ ನಮಸ್ಕಾರ, ನನ್ನ ಹೆಸರು ಮೈಸೂರು ರಮಾನಂದ. ರಂಗಭೂಮಿ ಕಿರುತೆರೆಯಲ್ಲೂ ಹೆಚ್ಚಿನ ರೀತಿಯಲ್ಲಿ ತೊಡಗಿಸ್ಕೊಂಡು ಮಾತನಾಡೋ ಗೊಂಬೆಯನ್ನು ಮಾಡ್ತಾ ಇದ್ದೆ. ಬಾವಿ ಒಳಗಡೆ ಸೈಕಲ್ ಹೊಡಿತಾ ಇದ್ದೆ. ಅಂದರೆ ನಿರಂತರವಾಗಿ ರಂಗಭೂಮಿಯಲ್ಲಿ ಕಾಯಕ ಮಾಡ್ತಾ ಇರೋ ನಾನು ಮೈಸೂರು ರಮಾನಂದ. ಒಂದು ಪತ್ರಿಕೆಯನ್ನು ತರ್ತಾ ಇದ್ದೀನಿ, ರಂಗವಿನೋದ. ಓಕೆ, ಹಿರಿಯ ಗೊತ್ತಿರೋ ಫೇಸು, ಹಿರಿಯ ಕಲಾವಿದ್ರು ನೀವಿಬ್ರು ಇದ್ದೀರಾ. ಸೊ ಇವರು ಹೊಸಬ್ರು ಅನ್ಸುತ್ತೆ. ಸೊ ನಾನು ಬಂದ ತಕ್ಷಣ ಅನ್ಕೊಂಡೆ ಇವ್ರು ಏನಾದ್ರು ಸೆಕೆಂಡ್ ಇಯರ್ನ ಅಥವಾ ಬೇರೆ ಏನಾದ್ರು ಕ್ಯಾರೆಕ್ಟರ್ ಮಾಡಿದಾರೆ ಅಂತ. ಸೊ ಮ್ಯೂಸಿಕ್ ಡೈರೆಕ್ಟರ್ ಅಂತ ಪರಿಚಯ ಮಾಡ್ಕೊಂಡ್ರು. ನಿಮ್ಮ ಬಗ್ಗೆನೇ ಹೇಳಿ, ಮುಗ್ಗಿ ಪುಸ್ತಕ ಎಷ್ಟು ಸ್ಪೆಷಲ್ಲು, ಮತ್ತೆ ಇದರಲ್ಲಿ ಮ್ಯೂಸಿಕ್ ಏನು ವೆರೈಟಿ ಇರುತ್ತೆ ಅಂತ. ಸರ್, ಟು ಬಿ ಆನೆಸ್ಟ್, ಫಸ್ಟ್ ಸಿನಿಮಾ ನನಗೆ ಇದೊಂದು ಅಪರ್ಚುನಿಟಿ ಸಿಕ್ಕಿದೆ. ರಿಯಲಿ ಇಟ್ಸ್ ರಿಯಲಿ ಇದು ಮೊದಲನೇ ಸಿನಿಮಾ ನಿಮ್ಮ ಮೈ ಫಸ್ಟ್ ಡೆಬ್ಯೂ ಮೂವಿ. ಓಕೆ. ಸೊ ನಾನು 15 years ಹಂಸಲೇಖ ಸರ್ ಜೊತೆ ವರ್ಕ್ ಮಾಡಿದ್ದೀನಿ. ಸೊ ಆಫ್ಟರ್ ದಟ್ 2 years ಎ ಆರ್ ರಮನ್ ಜೊತೆ ವರ್ಕ್ ಮಾಡಿ. ಸೊ ದಿಸ್ ಇಸ್ ಮೈ ಫಸ್ಟ್ ಡೆಬ್ಯೂ ಮೂವಿ. ಓಕೆ. ಮಗ್ಗಿ ಪುಸ್ತಕ ಹರಿವರಾಸನ್ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ. ಸೊ ಅವ್ರಿಗೂ ನನಗೂ ಪರಿಚಯ ಎಲ್ಲೋ ಯಾರೋ ಮೂಲಕ ನನಗೆ ನನ್ನ ಪರಿಚಯ ಆಗಿದೆ ಆ್ಯಕ್ಚುಲಿ. ಓಕೆ. ನನ್ನ ಸಾಂಗ್ಸ್ ಎಲ್ಲ ಇಷ್ಟ ಆಗಿ ಅವ್ರು ನನ್ನ ಮೇಲೆ ಭರೋಸೆ ಇಟ್ಟು ಆ್ಯಂಡ್ ಇಸ್ ಗಿವನ್ ಮಿ ದಿಸ್ ಅಪಾರ್ಚುನಿಟಿ. ಟೋಟಲಿ ದೇರ್ ಆರ್ 7 songs ಇದೆ ಸರ್ ಟೋಟಲ್ ಆಗಿ. ಓಕೆ. ಸೊ 18 ಸಿಂಗರ್ಸ್ ಆಡಿದ್ದಾರೆ ಇದರಲ್ಲಿ, ಇನ್ಕ್ಲೂಡಿಂಗ್ ಎಂ ಕೀರ್ವಾಣಿ ಸರ್, ಓಕೆ, ವಿಜಯ್ ಪ್ರಕಾಶ್ ಸರ್, ರಾಜಕೃಷ್ಣನ್ ಸರ್, ಸಾಯಿಂದವಿ ಮೇಡಮ್, ಸುಮಾರು ಜನ ಹಾಡಿದ್ದಾರೆ. ಓಕೆ. ಸೊ ಸೊ 7 ಸಾಂಗ್ಸ್ ಅಂತ ಹೇಳಿದ್ರಿ, ಸಿಂಗರ್ ಕೂಡ ಜಾಸ್ತಿ ಜನ ಇದ್ದಾರೆ. ಸೊ ಆಲ್ರೆಡಿ 2 ಸಾಂಗ್ 3 ಸಾಂಗ್ ರಿಲೀಸ್ ಮಾಡಿದ್ರ. ಲಿರಿಕಲ್ ವಿಡಿಯೋ ಬಿಟ್ಟಿದ್ದೀವಿ, ಒಂದು ಮೋಟಿವೇಶನಲ್ ಸಾಂಗ್ ಅಂಡ್ ಫಾದರ್ ಸೆಂಟಿಮೆಂಟಲ್ ಸಾಂಗ್ ಬಿಟ್ಟಿದ್ದೀವಿ. ಓಕೆ. ಒಂದು ಕಮರ್ಷಿಯಲ್ ಸಾಂಗ್ ಇದೆ ಬಿಟ್ಟಿದ್ದೀವಿ, ಬಟ್ ಮೂವಿಲಿ ಇಲ್ಲ ಆಕ್ಚುಲಿ ಅದು. ಓಕೆ. ಪಬ್ಲಿಸಿಟಿಗೋಸ್ಕರ ಮಾಡಿದ. ಓಕೆ, ಅದೇ ನೋಡಿದೆ, ವ್ಯೂಸ್ ಎಲ್ಲ ಲೈಕ್ ಮಾಡ್ತಾ ಇದ್ರು. ಸೊ ಫೀಡ್ಬ್ಯಾಕ್ ಯಾವ ತರ ಇತ್ತು ಅಂತ ನಿಮಗೆ? ಸರ್ ಅನ್ಎಕ್ಸ್ಪೆಕ್ಟೆಡ್ ಸರ್, ಸುಮಾರು ಜನ ಕಾಲ್ಸ್ ಬರ್ತಿದೆ. ನೆಕ್ಸ್ಟ್ ಮೂವಿ ಅಪರ್ಚುನಿಟಿ ಚೆನ್ನಾಗಿ ಬಂದಿದೆ ಅಂತ. ಆ್ಯಂಡ್ ಫಾದರ್ ಸೆಂಟಿಮೆಂಟ್ ತುಂಬಾ 1 million ತನಕ ಹೋಗಿದೆ ಈಗ. ಮೆಸೇಜ್ ಚೆನ್ನಾಗಿದೆ ಸರ್, ರಿವ್ಯೂಸ್ ಎಲ್ಲ ಒಳ್ಳೆ ರೆಸ್ಪಾನ್ಸ್. ತುಂಬಾ ಚೆನ್ನಾಗಿದೆ. ಓಕೆ. ಸೊ ಇನ್ನ ನಮ್ಮ ಕೃಷ್ಣ ಮಹೇಶ್ ಅವರು ಆಲ್ಮೋಸ್ಟ್ ಎಲ್ಲ ಸ್ಪೋರ್ಟ್ಸ್ ಕ್ರಿಕೆಟ್ ಅಲ್ಲೇ ಬಿಸಿ ಇರ್ತೀರಾ, ಅಲ್ಲೇ ನಿಮ್ಮನ್ನ ಜಾಸ್ತಿ ನೋಡಿದ್ದು. ಸೊ ಗ್ಯಾಪ್ ಆಯ್ತು ಅಂತ ಅನ್ಸುತ್ತೆ. ಇಲ್ಲಿ ಮಗ್ಗಿ ಪುಸ್ತಕದಲ್ಲಿ ಯಾವ ತರ ಕ್ಯಾರೆಕ್ಟರ್ ಇದೆ ನಿಮ್ದು, ಎಷ್ಟು ಸ್ಪೆಷಲ್ ಆಗಿರುತ್ತೆ ಅಂತ? ಆಕ್ಚುಲಿ ಮಗ್ಗಿ ಪುಸ್ತಕದಲ್ಲಿ ನಾನು ನೆಗೆಟಿವ್ ರೋಲ್ ಮಾಡ್ತಿರೋದು. ಓಕೆ. ಒಂದು ಸಿನಿಮಾ ಸ್ಟಾರ್ಟಿಂಗ್ ಅಲ್ಲಿ ಬಂದು ಎಂಡ್ ಅಲ್ಲಿ ಬರ್ತೀನಿ. ಬಟ್ ಇಡೀ ಸಿನಿಮಾಗೂ ಒಂದ್ ರೀತಿ ನಂದೇ ಜೀವಳ ತರ ಇದೆ. ಓಕೆ. ಈ ಮೂವಿ ಬಂದು ಆರ್ಟ್ ಕಮರ್ಷಿಯಲ್ ಮಿಕ್ಸ್ಡ್ ಮೂವಿ. ಓಕೆ. ಹರಿವರಸನಂ ನಂಗೆ ಒಂದು 16 years ಇಂದ ಪರಿಚಯ ಹರಿನು. ಓಕೆ. ಆ ಬಾಂಧವ್ಯದಲ್ಲಿ ಹಂಗೆ ಅಣ್ಣ ಹಿಂಗೆ ಕ್ಯಾರೆಕ್ಟರ್ ಇದೆ ಮಾಡೋಣ ಅಂದರು. ಓಕೆ ಹರಿ ಮಾಡೋಣ ಅಂತ. ಜೊತೆಗೆ ಸಿನಿಮಾ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡಿಬಿಟ್ಟು ಒಂದು 80% ಮೈಸೂರಲ್ಲಿ ಶೂಟ್ ನಡೀತು. ಇಡೀ ಸಿನಿಮಾ 80% ಮೈಸೂರು, HD ಕೋಟೆ, ಇಂಟೀರಿಯರ್ ಎಕ್ಸ್ಟೀರಿಯರ್ ಮೈಸೂರಲ್ಲಿ, 20% ಬ್ಯಾಂಗ್ಳೂರಲ್ಲಿ, ಮಂಗಳೂರು ಶೂಟಿಂಗ್ ನಡೆದಿದ್ದು. ಚೆನ್ನಾಗಿದೆ ಕ್ಯಾರೆಕ್ಟರ್. ನನ್ನ ಪ್ರಕಾರ ನಾನು ಮಾಡಿರೋ ರೋಲ್ ಇಷ್ಟಪಡ್ಬೋದು ಈ ಸಿನಿಮಾದಲ್ಲಿ. ಓಕೆ. ಮತ್ತು ಸಿನಿಮಾನೂ ಅಷ್ಟೇ. ಅಂದರೆ ಈ ನಾವು ಸಿನಿಮಾ ನೋಡ್ತಾ ನಮ್ಗೆ ಬಂದು ಈ ಲಾಸ್ಟಲ್ಲಿ ಎದೆ ಚುಚ್ಚು ವಿಕಣಗಾಗುತ್ತೆ. ಯಾಕಂದರೆ ನಮ್ಮ ರಾನ್ವಿ ಆಗಲಿ, ನಮ್ಮ ರಂಜು ಆಗಲಿ, ಮತ್ತು ರಕ್ಷಾ ಗೌಡ್ರು ಅಂತ ಅವ್ರು ಲೀಡ್ ರೋಲ್ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಮತ್ತು ಸರ್ ರಮಾನಂದ್ ಸರ್ ಹೇಳಂಗೆ ಇಲ್ಲ. ಇಡೀ ಸಿನಿಮಾದಲ್ಲಿ ಆ್ಯಕ್ಚುಲಿ ಕಥೆನೇ ಹೀರೋ. ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಸರ್ ಇಡೀ ಸಿನಿಮಾ ಜೊತೆ ಕರ್ಕೊಂಡು ಹೋಗ್ತಾರೆ, ರಮಾನಂದ್ ಸರ್. ಓವರ್ ಆಲ್ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ಮಾತ್ರ ಸಾಂಗ್ಸ್ ಅಂತೂ ಅಲ್ಟಿಮೇಟು. ಯಾಕಂದರೆ ನಮ್ಮ ಹರಿ ಇದಾರಲ್ಲ, ಅವರೊಂದು 25-27 ಸಿನಿಮಾ ಎಕ್ಸ್ಪೀರಿಯನ್ಸ್, ಅಸೋಸಿಯೇಟ್, ಅಸಿಸ್ಟೆಂಟ್, ಕೋ-ಡೈರೆಕ್ಟರ್ ವರ್ಕ್ ಮಾಡಿ ಅವ್ನು ಚೊಚ್ಚಲ ಸಿನಿಮಾ ಕನಸಿನ ಕೂಸು ಅಂತಾರಲ್ಲ ಹರಿಗೆ, ಒಬ್ಬ ನಿರ್ದೇಶಕರಿಗೆ. ಆ ರೀತಿ ಆ ಕನಸಿನ ಕೂಸು ಇವರು ನಮ್ಮ ಹರಿದು. ತುಂಬ ಚೆನ್ನಾಗಿದೆ. ಜನಗಳು ನಿಜವಾಗ್ಲೂ ಇಷ್ಟಪಡ್ತಾರೆ ಸಿನಿಮಾ. ಒಂದು ಫ್ಯಾಮಿಲಿ
ಈ ಫ್ಯಾಮಿಲಿಲಿ ಆಗು ಹೋಗು ಇರುತ್ತೆ, ಮತ್ತೆ ಒಂದು ಮೊಬೈಲ್ ಬಗ್ಗೆ ಹೇಗೆ ಮಾಡಿದ್ದಾರೆ, ಓಕೆ. ಆ ಮೊಬೈಲ್ ಪ್ಲಸ್ ಮೈನಸ್ ಏನಿದೆ, ಓವರ್ ಆಲ್ ಸಿನಿಮಾದಲ್ಲಿ ನಮ್ಮ ನಿರ್ದೇಶಕರು ತೋರಿಸ್ಕೊಟ್ಟಿದ್ದಾರೆ. ಅಂದ್ರೆ ಕೆಲವರು ಮಿಸ್ಯೂಸ್ ಮಾಡ್ಕೊಂತಾರೆ ಮೊಬೈಲ್ನ, ಕೆಲವರು ಅದೇ ಮೊಬೈಲ್ ಪಡೆಯಕ್ಕೆ ಏನ್ ಕಷ್ಟ ಪಡ್ತಾರೆ ಅನ್ನೋದು ತೋರಿಸಿದ್ದಾರೆ. ಓಕೆ. ತುಂಬಾ ಅದ್ಭುತವಾಗಿ ಬಂದಿದೆ ಮೂವಿ. ಓಕೆ. ಸ್ಟಾರ್ಟಿಂಗ್ ಅಲ್ಲೇ ಇಬ್ರಿಗೂ ಕ್ವಶನ್ ಕೇಳಬೇಕಿತ್ತು. Yeah. ಅದೇ ನಿಮ್ಗೆ ಮಗ್ಗಿ ಪುಸ್ತಕ ಅಂದ ತಕ್ಷಣ ಏನ್ ನೆನಪಾಗುತ್ತೆ ಅಂತ? ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರಾ, ಮಗ್ಗಿ ಪುಸ್ತಕ ಕಲ್ತಿರ್ತೀರಾ. ಸೊ ಅದೇ ನೆಕ್ಸ್ಟ್ ಹಂಗಂದ ತಕ್ಷಣ ನಿಮ್ಗೆ ಏನ್ ಯಾರಿಗೇ ಆಗ್ಲಿ ಮಗ್ಗಿ ಪುಸ್ತಕ ಅಂದ ತಕ್ಷಣ ನೆನ್ಪು ಬರೋದೇ ಅದು ಮಗ್ಗಿ ಪುಸ್ತಕ ಬುಕ್. ನಾವು ಚೈಲ್ಡ್ಹುಡ್ ಅಲ್ಲಿ ಆಕ್ಚುಲಿ ನಾವು ಸ್ಕೂಲ್ ಅವಾಗೆಲ್ಲ ನಾವು ಒಂದು ಶಿಶೋರ ಅಂತ ಇರುದು, ಈಗಲೂ ಇದೆ ಅಲ್ಲ, ಅಲ್ಲಿ ಹೋದಾಗ ನಮ್ ಫಸ್ಟ್ ಒಂದ್ 2 ವರ್ಷ ದೊಡ್ಡ ಕೊಡೋದ ಮಗ್ಗಿ ಪುಸ್ತಕ ಕನ್ನಡ ಮೀಡಿಯಂ. ಆಮೇಲೆ ಇಂಗ್ಲಿಷ್ ಮಾಡೋ ಟೈಮ್ ಟೇಬಲ್ ಅಂತ ಕೊಡ್ತಾರೆ. ಮಗ್ಗಿ ಪುಸ್ತಕ ಅಂತ ತಲೆಗೆ ಬರೋದೇ ರೈಮ್ಸ್, ಟೈಮ್ ಟೇಬಲ್, ಫಸ್ಟ್ ತಲೆಗೆ ಅದೇ ಬರೋದು ನಮ್ಗೆ. ಅಂದ್ರೆ ಬಾಲ್ಯ ಮೆಲ್ಕಾಗುತ್ತೆ. ಒಂದ್ಸಲ ವಾಪಸ್ ಹೋಗ್ಬಿಟ್ಟು ಬರ್ತೀವಿ. ಮಗ್ಗಿ ಪುಸ್ತಕ ಅಂತ ಯಾರೇ ನಾನಂತಲ್ಲ, ಪ್ರತಿಯೊಬ್ರು ಅಷ್ಟೇ ಮಗ್ಗಿ ಪುಸ್ತಕ ಅಂತ ತಕ್ಷಣ ಏನ್ ಮಾಡ್ತೀವಿ, ಯಾರೇ ಆಗ್ಲಿ ಒಂದ್ಸಲ ಹೋಗ್ಬಿಟ್ಟು ವಾಪಸ್ ಬರ್ತೀವಿ ಅಲ್ವಾ ಅಂತ. ಸೊ ಮಹೇಶ್ ಅವರು ಸ್ವಲ್ಪ ಜಾಲಿ ಮನುಷ್ಯ. ಫಸ್ಟ್ ಹಾಕಿನ ಮುಂಚೆ ಸೈಲೆಂಟ್ ಅಂತ ಅನ್ಸುತ್ತೆ, ಆಮೇಲೆ ಗೊತ್ತಾಗತ್ತೆ ಪಕ್ಕ ಇವರು ಜಾಲಿ ತಮಾಷೆ. ಹಾಗೇನಿಲ್ಲ, ನಾರ್ಮಲ್ ಆಗಿ ಹೇಗಿರ್ತೀವಿ ಹಂಗೆ ಮಾತಾಡ್ಕೊಂಡಿರ್ತೀವಿ ಅಷ್ಟೇ. ಓಕೆ. ಅದೇ ಒಂದೇನಂದ್ರೆ ಇವಾಗ ನಾನು ಕತೆ ಸ್ಟೋರಿ ಅಂದ್ರೆ ನೀವು ಹೇಳಲ್ಲ ಗೊತ್ತು. ಸೊ ಮಗ್ಗಿ ಪುಸ್ತಕ ಯಾವ ತರ ಸ್ಪೆಷಲ್ ಆಗಿರುತ್ತೆ ಅಂತ ಈಗಿನ ಜನರೇಷನ್ಗೆ? ಸರ್ ಆಕ್ಚುಲಿ ಸ್ಪೆಷಲ್ ಅನ್ನೋಕ್ಕಿಂತ ಸರ್ ಆಕ್ಚುಲಿ ಸ್ಪೆಷಲ್ ಒಂದು ರೀತಿ ಈ ಮಕ್ಳು ಈಗ ನಿಮ್ಗೆ ಗೊತ್ತು ಸರ್, ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಕೆಲವೊಂದ್ಸಲಿ ಸರ್, ಈಗ ಚಿಕ್ಕ ಮಕ್ಳಿದಾಗ ಏನ್ ಮಾಡ್ತೀವಿ ಸರ್, ಮಗು ಊಟ ಮಾಡಿದ್ರೆ ಮೊಬೈಲ್ ಕೊಡ್ತಾ ಇರ್ತೀವಿ. ಆಕ್ಚುಲಿ ಆ ಅಭ್ಯಾಸ ಮಾಡ್ಸೋದೇ ಪೇರೆಂಟ್ಸ್ಗಳು. ಕರೆಕ್ಟ್. ಊಟ ಮಾಡಲ್ಲ, ಮೊಬೈಲ್ ಕೊಟ್ಟು ಊಟ ಮಾಡ್ತಾರೆ ಅಂತ. ಅದನ್ನ ಬೆಳಿತಾ ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟು ನೆಕ್ಸ್ಟ್ ಓದ್ಬೇಕಾದ್ರೆ ಮೊಬೈಲೇ ಬೇಕು ಅವ್ರಿಗೆ. ಆಮೇಲೆ ಆನ್ಲೈನ್ ಕ್ಲಾಸ್ ಬಂದ್ಮೇಲೆ ಆನ್ಲೈನ್ ಎಜುಕೇಶನ್ ಸ್ಟಾರ್ಟ್ ಆದಾಗ ಕೊರೋನಾ ಟೈಮಲ್ಲಿ ವಿತೌಟ್ ಮೊಬೈಲ್ ಸ್ಕೂಲ್ ಆಗ್ತಿರ್ಲಿಲ್ಲ, ಹಂಗೆ 2 ವರ್ಷ ಆಯ್ತಲ್ಲ, ಈಗ ಅಡಿಕ್ಟ್ ಆಗ್ಬಿಟ್ಟವ್ರೆ. ಈ ಸಿನಿಮಾದ ಅದು ತೋರ್ಸವ್ರು ಸರ್, ಪ್ರತಿಯೊಂದು ತೋರಿಸಿದ್ದಾರೆ. ಹೆಂಗೆ ಪ್ಲಸ್ ಆಗುತ್ತೆ ಮೈನಸ್ ಆಗುತ್ತೆ ಅನ್ನೋದು ತುಂಬಾ ಸ್ಪೆಷಲ್ ಆಗಿ ತೋರಿಸಿದ್ದಾರೆ. ಆಕ್ಚುಲಿ ಅರ್ಥ ಮಾಡ್ಕೊಂಡವ್ರಿಗೆ ಪೇರೆಂಟ್ಸು ಗೊತ್ತಾಗುತ್ತೆ, ಇದು ಕರೆಕ್ಟ್ ಮಾಡ್ತಿರೋದು, ಇದು ಕರೆಕ್ಟ್ ಅಂತ ಪಕ್ಕ ಗೊತ್ತಾಗುತ್ತೆ ಸಿನಿಮಾದಲ್ಲಿ. ಓಕೆ. ಪ್ರತಿಯೊಂದು ತೋರಿಸಿದ್ದಾರೆ ಸಿನಿಮಾದಲ್ಲಿ ಮಾತ್ರ. ಅಂದ್ರೆ ಅಡ್ವಾಂಟೇಜಸ್ ಗಿಂತ ಜಾಸ್ತಿ ಡಿಸ್ಅಡ್ವಾಂಟೇಜಸ್ ಮೊಬೈಲ್ ಇಂದ ಆಗ ಅಂಡ್ ಮಗ್ಗಿ ಪುಸ್ತಕ ಅಂದ್ರೆ ಒಳ್ಳೇದನ್ನ ಕೂಡ್ಬೇಕು, ಕೆಟ್ಟದನ್ನ ಕಳಿಬೇಕು, ಜ್ಞಾನ ಬಾಗಿಸ್ಬೇಕು, ಅಜ್ಞಾನನ. ಸೊ ಜೀವನ ಅನ್ನೋದೇ ಒಂದು ಮಗ್ಗಿ ಪುಸ್ತಕ. ಅದೇ ನಾವು ಸ್ಟಾರ್ಟಿಂಗ್ ಅಲ್ಲಿ ಕಲ್ತಿರೋದು ಕೊನೆ ತನಕ ಇರುತ್ತೆ. ಪ್ರತಿಯೊಬ್ಬರ ಜೀವನ ಶುರುವಾಗೇ ಲೆಕ್ಕದಿಂದಲ್ಲ. ಓಕೆ. ಸೊ ಹಂಗೆ ಜೀವನದ ಲೆಕ್ಕಾಚಾರನೇ ಈ ಮಗ್ಗಿ ಪುಸ್ತಕ. ಓಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.